ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. 50 ಲಕ್ಷ ರೂಪಾಯಿ ಸಮುದಾಯ ಭವನ ಕಾಮಗಾರಿಯಲ್ಲಿ ಅವ್ಯವಹಾರ ಆರೋಪ, ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರ ದೂರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಸಮುದಾಯ ಭವನ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಹಾಗೂ ಸರ್ಕಾರಿ ಅನುದಾನದ ದುರುಪಯೋಗ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿ ಹನುಮಂತಪ್ಪ ಪತಂಗಿ, ಎಚ್ಎಂ ಹುಸೇನ್ ಬಾಷಾ, ಈಶಪ್ಪ ನಾಗನಹಳ್ಳಿ, ಗಣೇಶ್ ಎಂಜಿ ದೂರಿನ ಪ್ರಕಾರ ಶ್ರೀ ಗಂಗಾದೇವಿ ದೇವಸ್ಥಾನ ಸಮಿತಿ ಮೂಲಕ ಸುಮಾರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ 2 ಮಹಡಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ. ಈಗಾಗಲೇ ಮೊದಲ ಹಂತದಲ್ಲಿ ರೂಪಾಯಿ 12.5 ಲಕ್ಷ ಹಾಗೂ ಎರಡನೇ ಹಂತದಲ್ಲಿ ರೂಪಾಯಿ 25 ಲಕ್ಷ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದರ ಜೊತೆಗೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಅನ್ನಪೂರ್ಣೇಶ್ವರಿ ಸೇರಿದಂತೆ ವಿವಿಧ ಧಾರ್ಮಿಕ ಸಂಸ್ಥೆಗಳಿಂದಲೂ ಇದೇ ಸಮುದಾಯ ಭವನದ ಹೆಸರಿನಲ್ಲಿ ದೇಣಿಗೆ ಸಂಗ್ರಹಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಆದರೆ 2 ಮಹಡಿಯ ಕಟ್ಟಡ ನಿರ್ಮಿಸಬೇಕಿದ್ದ ಸ್ಥಳದಲ್ಲಿ ಕೇವಲ 1 ಮಹಡಿಯ ಕಟ್ಟಡ ನಿರ್ಮಿಸಿ ಮೇಲ್ಭಾಗದಲ್ಲಿ ಆಂಗಲ್ ಅಳವಡಿಸಿ ಶೀಟ್ ಹಾಕಲಾಗಿದೆ. ಈಗಾಗಲೇ ಶೀಟ್ ಬಾಗಿರುವುದರ ಜೊತೆಗೆ ಕಟ್ಟಡದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ. ಪ್ಲಾಸ್ಟರಿಂಗ್, ನೆಲಹಾಸು ಹಾಗೂ ಇತರ ಕಾಮಗಾರಿಗಳು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿದ್ದು ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ಅವ್ಯವಹಾರ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಕಾಮಗಾರಿಯ ಗುಣಮಟ್ಟ ಹಾಗೂ ಅನುದಾನದ ಬಳಕೆಯ ಕುರಿತು ಸಮಗ್ರ ತಾಂತ್ರಿಕ ಮತ್ತು ಹಣಕಾಸು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕ ಹಣದ ದುರುಪಯೋಗವನ್ನು ತಡೆಯಬೇಕು ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕನಸು ನ್ಯೂಸ್. ಇದು ಮಂಟಪದ ವೇದಿಕೆನಾ ಇದು? ಹೌದೌದು, ಅದಕ್ಕೆಲ್ಲ ನಾವು ಅಧಿಕಾರಿಗಳು ಪಿಲ್ಲರ್ ಸಪೋರ್ಟ್ ಇಲ್ಲ ಸರ್. ಪಿಲ್ಲರ್ ಸಪೋರ್ಟ್ ಇಲ್ಲ ಪಿಲ್ಲರ್ ಸಪೋರ್ಟ್ ಇಲ್ಲ ಸರ್. ಅದಕ್ಕೆ ಏನಿಲ್ಲ ಸರ್, ಒಂದ್ 2 ರಾಡ್ ಹಾಕ್ಯಾರ. ಆ ರಾಡಿನ ಮೇಲೆ ಕಟ್ಟಿರ್ ಸರ್. ಇದಕ್ಕ ನೋಡ್ಕ ಏನು ಸಪೋರ್ಟ್ ಅಂತ ಸರ್, ಅದ 6 ಇಂಚ್ ಗಾಡಿ ಸಪೋರ್ಟ್ ಸರ್. ಈಗ ಸೆಂಟ್ರ್ ಈಗ ಅದೇ ತಿರುಗಿ ಸರ್, ಇದು ಇಷ್ಟು ಲೆಂತ್ ಐತಲ್ರಿ, ಇದಕ್ಕೆ ಬರೀ ಗಾಡಿ ಸಪೋರ್ಟ್ ಒಂದು ಪಿಲ್ಲರ್ ಮಧ್ಯದಾಗ ಯಾವ್ದು ಇಲ್ಲ. ಮಧ್ಯದಾಗ ಯಾವ್ದು ಸರ್, ಬರೀ ಗಾಡಿ ಅಷ್ಟೇ ಸರ್. ಹಂಗಾಗಿ ಇದು ಹಂಗಾಗಿ ಇದು ವೇಟ್ ನಡೆಯಂಗಿಲ್ಲ. ವೇಟ್ ಹೆಂಗ್ ಕಟ್ಟಿ ಸರ್? ನಾಳೆ 200-300 ಮಂದಿ ಇದಲ್ಲ ಪೇಜಿನ ಮೇಲೆ ಇರ್ತೀವಿ ಸರ್. ಇಲ್ಲಿ ಹಿಡಿದಾಗ ಅಲ್ಲಿ ಪಿಲ್ಲರ್ ನಡುವೆ ಸೆಂಟ್ರ್ ಬೀಮ್ ಬಂದಿಲ್ಲ, ಈಗ ಬಿರುಕು ಬಿಟ್ಟಿದೆ.
ಅದಕ್ಕೆ ಈ ರೀತಿ ಆಗಿದೆ. ಹೌದು ಸರ್. ನೀರು ನಿಂತಾವೆ ಇಲ್ಲಿ, ಖುಷಿ ಕುಂತೈತಿ ಇಲ್ಲಿ. ಈ ಕಡೆ ಅದು ಸ್ವಲ್ಪ ಖುಷಿ ಕುಂತೈತೆ ಇದೆ. ಆದ್ರೆ ಅದ್ರ ಬಗ್ಗೆ ಗಮ್ಮದೇನಿಲ್ಲ ಸರ್, ಇದು ಕಲ್ಪ ಕಾಮಗಾರಿಕೆ ಆಗಿದೆ ಸರ್ ಇಲ್ಲಿ. ಅದಕ್ಕಲ್ಲೇ ನಾವು ಇವು ಒಳಗ ಆಂಗ್ಲರೆಲ್ಲ ಬೆಂಡ್ ಆಗಿಬಿಟ್ಟವೆ ಸರ್. ಇದು ಕಲ್ಯಾಣ ಮಂಟಪ ಸರ್. ಹೆಬ್ಬಾಳ ಗ್ರಾಮದ ಗಂಗಾ ಪರಮೇಶ್ವರಿ ಘಾನಾಪುರ ಗ್ರಾಮ ಪಂಚಾಯತ್ ಸರ್, ಹಿಂದುಳಿದ ವರ್ಗದಿಂದ ಬಂದಿದೆ ಸರ್. ಅದು 50 ಲಕ್ಷ ಬಿಡುಗಡೆ ಸರ್. ಈಗ ಆಲ್ರೆಡಿ 37.5 ಲಕ್ಷ ಬಂದಿದೆ ಸರ್. 37.5 ಲಕ್ಷ ಬಂದ್ರೆ ಅಷ್ಟ್ರಾಗಿ ಈ ಥರ ಮಾಡ್ಯಾರ ಸರ್ ಅವರು. ಅವು ಆಂಗ್ಲರ್ಗಳು ಓಸು ಬೆಂಡ್ ಆಗಿಬಿಟ್ಟವು ಸರ್. ಏನಿದ್ರೆ ಮೇಲೆ ಎವಿ ಸರ್, ನಮಗೆ ಸಾವಿರಾರು ಜನಸಂಖ್ಯೆ ಮೇಲೆ ಇರುತ್ತೆ ಸರ್. ಈಗ ಅವು ಈಗಲೇ ಬೆಂಡ್ ಆಗಿಬಿಟ್ಟವು ಸರ್. ಇನ್ನೂ ಎಷ್ಟು ದಿವಸ ಆಗಿದೆ ಸರ್? ಎರಡು ತಿಂಗಳಾಗಿಲ್ಲ ಸರ್. ಆ ರೀತಿ ಸಾಕಿ 24-25 ಆಗಿದೆ ಸರ್. 24-25 ಆಗಿದೆ ಸರ್. ಏನಿಲ್ಲ ಸರ್, ಇದು ಆರ್ಟಿಸಿಯನ್ ಹಾಕಿಲ್ಲ ಸರ್, ಅದೆಲ್ಲ ಬಗ್ಗಿಬಿಟ್ಟು ಸರ್. ಆಮೇಲೆ ನಡುಕ ಒಂದು ಪಿಲ್ಲರ್ ಹಾಕಿಲ್ಲ ಸರ್. ಆ ಪಿಲ್ಲರ್ಲಿಂದ ಅದು ಊಟಗ ನಮಗೆ ಗ್ಯಾರಂಟಿ ಕಾಣೋದು ಸರ್. ಹಾಂ, ಪಿಲ್ಲರ್ ಹಾಕ್ಲ ಸರ್, ಗೋಡೆ ಕಟ್ತೀವಿ ಸರ್. ಅದು ಅಲ್ಲಿ ಯಾಕಂದ್ರೆ ನಾವು ಇದು ಫಂಕ್ಷನ್ ಮಾಡೋ ಸ್ಟೇಜ್ ಸರ್, ಅದ್ರ ಮೇಲೆ ಸಾವಿರಾರು ಜನಸಂಖ್ಯೆ ಆಗ್ತದೆ ಸರ್. ಡಬಲ್ ಆಪ್ಟರ್ ಅದ್ರಾಗ ಸರ್. ಹಿಂಗೆ ಅದಕ್ಕೆ ನಾವು ಸ್ವಲ್ಪ ಗಮನಕ್ಕೆ ತರಕತ್ತೀವಿ ಸರ್. ಅಧಿಕಾರಿಗಳಿಗೆ ಗಮನಕ್ಕೆ ತರಕತ್ತೀವಿ ಸರ್. ಅಧಿಕಾರಿಗಳು ಬಂದು ಇದೇನಂಬುದು ನೋಡಿ ನಮ್ಮ ಹೆಬ್ಬಾಳ ಗ್ರಾಮದವರಿಗೆ ಒಂದು ಇದು ಮಾಡಿಕೊಡ್ಬೇಕಂತ ನಮ್ಮ ಮನವಿ ತರಿಸ್ತೀವಿ. ಕಾಮಗಾರಿಯನ್ನು ಸ್ವಲ್ಪ ಗಟ್ಟಿಮುಟ್ಟು ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅದು ನಿನ್ನೆ ಹೋಗಿ ಕೊಟ್ಟು ಬಂದೀವಿ ಸರ್. ಹ್ಞೂ ಸರ್. ಅವರು ಆಯ್ತು ಬರ್ತೀವಿ ಸರ್ ಅಂತಂತ ಹೇಳ್ಯಾರ ಸರ್. ಅವರು ಮತ್ತೆ ಅವರು ತನಿಖೆ ಮಾಡ್ತೀವಿ ಬಂದಂತ ಹೇಳ್ಯಾರ ಸರ್. ಆದ್ರೆ ನಾವು ಇರಲಿ ಅಂತಂದು ಮಾಧ್ಯಮ ಮೂಲಕ ಬಂದೀವಿ ಸರ್. ಈಗ ಸಂಪೂರ್ಣವಾಗಿ ಮುಗಿದಿಲ್ಲ ಸರ್. ಇಲ್ಲಿಗೆ ಕ್ಲಿಯರ್ ಆಯ್ತಂತಂದು ಅವರು ಇಲ್ಲಿಗೆ ಕ್ಲಿಯರ್ ಆಗೈತೆ, ಅಮೌಂಟ್ ಇಲ್ಲ ಅಂತಂದು ನಮಗೆ ಈಗ ಒಂದು 15 ದಿವಸದಿಂದ ಕಂಡು ಬಂದು ಸರ್. ಅವರು ಯಾಕಂದ್ರೆ ಆಯ್ತು ದುಡ್ಡು ಆಯ್ತು ಅಂದ್ಗಟ್ಲೆ ನಮಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ವಿ ಸರ್. ಗುತ್ತಿಗೆದಾರರು ಹೇಳಿದ್ರು ಸರ್, ಆಯ್ತು ಇದರಲ್ಲಿ ನಮ್ಮಲ್ಲಿ ಅಮೌಂಟ್ ಇಲ್ಲ ಏನಿಲ್ಲ, ನಾವು ಹೊರಗಡೆಯಿಂದ ಮಾಡೋ ಪ್ರಯತ್ನ ಬಂದಿದೆ ಅಂತಂದು ಅವ್ರ ಈಗ ಗುತ್ತಿಗೆದಾರರು ಹೇಳಿದಾಗ ನಾವು ಈಗ ನೋಡಂತಡಿ ಅಂತಂದು ಬಂದೀವಿ ಸರ್. ಮತ್ತೆ ನಾವು ಈಗ ಮಾಡ್ತಾರಂತಂದು ನಾವು ನಮ್ಮ ಪಡಿ ನಾವು ಅದೀವಿ ಸರ್. ನಾವು ರೈತರು ಅವರು ಕೊಟ್ಟತೆ ಮಾಡ್ತಾರಂತಂದು ನಾವು ತಿಳ್ಕೊಂಡಿವಿ ಸರ್. ಅವ್ರು ಈ ತರ ಮಾಡ್ತಾರ ಅಂಬುದು ನಮಗೆ ಗೊತ್ತು. ಹೌದು ಸರ್, ಹೌದು ಸರ್. ಇವೊಂದು 15 ದಿವಸದಿಂದ ಚೆಕ್ ಮಾಡಿ ಸರ್. ಅವ್ರಿಗೆ ಸ್ವಲ್ಪ ಕರೆದು ಕೇಳಿದ್ವಿ ಸರ್, ಹಿಂಗಾಗೈತಿ, ಇದಕ್ಕೆ ಏನನ್ನ ಒಂದು ಪರಿಸ್ಥಿತಿ ಮಾಡ್ರಿ ಅಂತಂದ್ರ ಅದೇನಾಗಲ್ಲ ಸರ್, ಅದೇನಾಗಲ್ಲ, ಅದೇನಾಗ ಅವ್ರು ಗುತ್ತಿಗೆದಾರರು ಅಂದ್ರ ಸರ್. ಅವ್ರ ಹೆಸರು ಎಮ್ನೂರ್ ಅಂತ ಸರ್. ಎಮ್ನೂರ್ ವಕೀಲರು ಅಂತ ಹೆಬ್ಬಾಳ ಸರ್. ಅವ್ರು ಇಂಜಿನಿಯರ್ ಯಾರಂಬುದು ಗೊತ್ತಿಲ್ಲ ಸರ್. ಅವ್ರಷ್ಟೇ ಗೊತ್ತು ನಮಗೆ. ರೈತರಿಗೆ ಏನ್ ಗೊತ್ತು ಸರ್? ಅಧಿಕಾರಿಗಳು ಹಾಕಿರ್ತಾರ, ಅವ್ರು ಬಂದು ತೋರಿಸಿರ್ತಾರೆ, ಇವ್ರು ಮಾಡ್ತಾರ ಅಂಬುದು ಅಷ್ಟೇ ನಮಗೆ ಗೊತ್ತು. ಅವ್ರ ಅಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದ್ರು ಸರ್. ಅವರು ಕಳಿಸ್ತೀವಿ ಸರ್. ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳು ಹೋಗಿದ್ದೀವಿ ಸರ್. ಅಧಿಕಾರಿ ಗಮನಕ್ಕೆ ಕೊಟ್ಟಿವಿ ಸರ್. ನಾವು ಅಲ್ಲಿ DC ಗೆ ಒಂದು ಕಂಪ್ಲೇಂಟ್ ಮಾಡಿ ಸರ್. ಆಮೇಲೆ ಅವರು ಇದು ಹಿಂದ್ ವರ್ಗದವರಿಗೆ ಕೊಟ್ಟು ಬಂದಿವಿ ಸರ್. ಸರ್, ಬಹಳ ವರ್ಷದ ಬೇಡಿಕೆಯ ಅನುಗುಣವಾಗಿ ಶಿವರಾಜ್ ತಂಗಡಿಗೆ ಅವರು 50 ಲಕ್ಷ ರೂಪಾಯಿ ಸಮುದಾಯ ಭವನ ಕೊಟ್ಟಿದ್ರು ಸರ್. ಇಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಟ್ಟಿದ್ರಲ್ಲ ಸರ್. ಈಗ ಕೊಟ್ಟಿದ್ಮೇಲೆ ಇದು ಟೆಂಡರ್ ಆಗಿಲ್ಲ ಸರ್. ಇದು ಟೆಂಡರ್ ಕರೆದಿಲ್ಲ. ಇದು ದೇವಸ್ಥಾನದ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ನವರೇ ಎಲ್ಲರೂ ಸೇರಿ ಇದು ಕಟ್ಸಿದ್ರು ಸರ್. ಇದು ಏನ್ ಸರ್, ಇದು ಟೆಂಡರ್ ಆಗಿಲ್ಲ, ಯಾರು ಟೆಂಡರ್ ಮಾಡ್ಕೊಂಡಿಲ್ಲ, ಅವರೇ ಕಟ್ಸಿದ್ ಸರ್. ಇದು ಈಗ ಆಲ್ರೆಡಿ ಈಗ 37,50,000 ರೂಪಾಯಿನ ಬಿಲ್ ಆಗಿದೆ ಅಂತ ಹೇಳ್ತಿದಾರೆ ಸರ್. ಬಿಲ್ ಆಗಿದೆ ಅಂತ ಹೇಳ್ತಿದ್ರೆ 37,50,000 ರೂಪಾಯಿದಲ್ಲಿ ಜಸ್ಟ್ ಕಟ್ಟಡ ಕಾಮಗಾರಿ ನಡೆದಿದೆ ಸರ್. ಕಾಮಗಾರಿ ನೀಟಾಗಿ ಆಗಿಲ್ಲ ಸರ್. ಇದು ಸ್ವಲ್ಪ ಕಾಮಗಾರಿ ನೋಡ್ರಿ, ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಿದೆ, ನೀವು ವಿಡಿಯೋ ಮಾಡ್ಕೊಳ್ರಿ ಸರ್. ಇವೆಲ್ಲ ಬೆಂಡ್ ಆಗಿದಾವೆ ಸರ್. ಆಮೇಲೆ ಮೇಲೆ RCC ಕ್ರಾಕ್ ಬಿಟ್ಟಿದ್ದಾವೆ. ಆಮೇಲೆ ಪಿಲ್ಲರ್ಗಳು ಅದಾವೆ ಸರ್, ಸಮವಾಗಿ ಬಂದಿಲ್ಲ ಸರ್. ಇಲ್ಲ ಸಮವಾಗಿ ಬಂದಿಲ್ಲ. ಯಾಕಂದ್ರೆ ಇದು ಸಮುದಾಯ ಭವನ ಮೇಲೆ ಕಲ್ಯಾಣ ಮಂಟಪಕ್ಕೆ ಯೂಸ್ ಮಾಡ್ಕೋಬೇಕು ಸರ್. ಇದು ಇಲ್ಲಿ ಜನ ಮೇಲ್ಗಡೆ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡಿದಾರೆ ಸರ್. ಈಗ ಮೇಲ್ಗಡೆ ಜನ ತುಂಬಿದಾಗ ಕೆಳಗಡೆ ಜನ ಊಟಕ್ಕಂತ ವ್ಯವಸ್ಥೆ ಮಾಡ್ಕೊಂತಾರೆ ಸರ್. ಈಗಂತೂ ಏನ್ ಕಾಣಲ್ಲ ಸರ್. ಇನ್ನೊಂದು 7-8 ವರ್ಷಕ್ಕೆ ಇದು ಟೆಂಪರ್ ಕೆಳಕಂಡ ಮೇಲೆ ಇದ್ದಿರೋದು ಅವಸ್ಥಿತಿ ಏನಾಗುತ್ತೆ ಸರ್? ಇದು ಏನ್ ಸರ್? ಅದಕ್ಕೋಸ್ಕರ ನಮ್ಮೂರೆಲ್ಲ ಯುವಕರು ಸೇರಿ ನಿನ್ನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಮತ್ತೆ DC ಅವರಿಗೆ ನಿನ್ನೆ ಹೋಗಿ ಮನವಿ ಸಲ್ಲಿಸಿ ಬಂದಿದ್ದಾರೆ ಸರ್. ಅವರು ಸ್ಪಂದಿಸಿದಾರಂತೆ ಸರ್.
ಹಿಂಗ ನಾನು ಬಂದು ಅದು ಪರಿಶೀಲನೆ ಮಾಡ್ತೀನಿ ಈ ತರ ಅಂತ ಹೇಳಿದಾರೆ ಸರ್. ಆಮೇಲೆ ನಾವು ನಮ್ಮ ಶಾಸಕರಿಗೆ ಒಂದ್ಸಲ ಬೆಳಿಗ್ಗೆ ನಾನು ಸಂಪರ್ಕ ಮಾಡಿದೆ ಸರ್. ಮಾಡಿದೆ ನಾನು, ಆಯ್ತಪ್ಪ ಫೋನ್ಯಾಗ ಮಾತಾಡೋದು ಏನೈತೆ, ನೇರವಾಗಿ ನಮ್ಮ ಹತ್ರ ಬರ್ರಿ, ಇಲ್ಲಿ ನನ್ನ ಹತ್ರ ಬರ್ರಿ, ಅದೇನಾಗಿತ್ತೆ ಏನಿಲ್ಲ ಅಲ್ಲಿ ಬಂದು ನೀವು ಹೇಳ್ರಿ, ನೋಡಂ ಬರ್ರಿ ಅದ್ ಏನೈತೆ ವಿಚಾರಣೆ ಮಾಡೋಣ ಅದ್ರದ್ದು. ನಾನಂತೂ ಟ್ರಸ್ಟಿಗೆ ಕೊಟ್ಟಿದ್ದೆ, ಟ್ರಸ್ಟ್ನಾರ್ ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ರು, ನಾನು ಟ್ರಸ್ಟಿಗೆ ಕೊಟ್ಟಿದ್ದೆ. ಟ್ರಸ್ಟ್ನಾರ್ ಅವರೇ ಮಾಡ್ಕೊಂಡಾರ, ಇದಕ್ಕೆ ಯಾರು ಸಂಬಂಧನೇ ಇಲ್ಲ ಇದಕ್ಕ. ಈ ಸಮುದಾಯ ಭವನಕ್ಕ ಇದು ಕಾಮಗಾರಿಗೆ ಒಂದು ಅನುದಾನ ಬಿಡುಗಡೆ ಆಗಿತ್ತಲ್ಲ? ಹೌದು ಸರ್. ಎಷ್ಟು ಅನುದಾನ ಬಿಡುಗಡೆ? 50 ಲಕ್ಷ ಆಗಿತ್ತು ಸರ್. 50 ಲಕ್ಷ. ಇದು ಒಂದು ಅಂತಸ್ತಿಗೆ ಆಗಿತ್ತಾ ಇಲ್ಲ ಎರಡು ಅಂತಸ್ತಿಗೆ? ಸರ್ ಇದು ಟೋಟಲ್ 50 ಲಕ್ಷ ಆಗಿತ್ತು ಸರ್. ನಮ್ಮೂರು ಗಂಗಾ ಪರಮೇಶ್ವರಿ ಟ್ರಸ್ಟ್ನವರು ನಾವು ಮಾಡ್ಕೊಂತದೀವಿ, ಮಾಡೋಣ ಒಳ್ಳೆ ರೀತಿಯಾಗಿ ಮಾಡ್ಕೊಳ್ಳೋಣ, ಕೆಳಗಡೆ ಒಂದ್ ಮಾಡ್ಕೊಳ್ಳೋಣ, ಮೇಲ್ಗಡೆ ಒಂದ್ ಮಾಡ್ಕೊಳ್ಳೋಣ. ಆಮೇಲೆ ಗಂಗಾ ಪರಮೇಶ್ವರಿ ಸ್ವಲ್ಪ ದುಡ್ಡನ್ನು ಅದು ಸರ್ ಅದೇನಾದ್ರೂ ಯೂಸ್ ಮಾಡ್ಕೊಳ್ಳೋಣ ಎಂಬ ಒಂದು ವಿಚಾರಕ್ಕೆ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಬೇರೆ ಕಡೆಯಿಂದನೂ ಇವರು ಸಮಾಜದ ಇವ್ರ ಕಡೆಯಿಂದ ಬೇರೆ ಕಡೆಯಿಂದನೂ ಒಂದ್ ಸ್ವಲ್ಪ ಸ್ವಲ್ಪ ಏನು ದುಡ್ಡು ಬಂದಿದೆ ಅಂತ ಸರ್, ಅದನ್ನೂ ಬಳಕೆ ಆಗಿದೆ ಅಂತ ಹೇಳ್ತಾರಂತೆ. ಇವ್ರು ಯೂತ್ ಏನಂತದಾರೆ ಸರ್, ಈಗ ನಮ್ಮೂರು ಯುವಕರು ಏನಂತದಾರ 37 ಲಕ್ಷ ರೂಪಾಯಿ ಖರ್ಚಾಗಿತ್ತೆ, ಇದು ಏನು ಸಂಪೂರ್ಣವಾಗಿ ಬಗೆಹರಿದಿಲ್ಲಲ್ಲ ಅಂತೇಳಿ ಇವ್ರ ಗಮನಕ್ಕೆ ತಂದಾರ ಸರ್. ಅವರೆಲ್ಲರೂ ಯಾರು ಸಂಬಂಧಪಟ್ಟವ್ರು ಸರ್, ಇವ್ರು ಟ್ರಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವ್ರೇನ್ ಕರೆದು ಮಾತಾಡಿಸಿದಾರ. ಇವ್ರು ಲೆಕ್ಕಪತ್ರ ಕೇಳಿದಾರೆ, ಇಲ್ಲ ದುಡ್ಡೆಲ್ಲ ಖಾಲಿ ಆಗಿದೆ ಅಂತ ಹೇಳಿದಾರೆ ಸರ್. ದುಡ್ಡೆಲ್ಲ ಇಲ್ಲ, ಇನ್ನು ಅಲ್ಪ ಸ್ವಲ್ಪ ಒಂದು ಬಿಲ್ ಆಗದೈತೆ, ಆ ಬಿಲ್ ಅಲ್ಲಿ GST ಕಟ್ಟಾಗಿ ಇನ್ನು ಅಲ್ಪ ಸ್ವಲ್ಪ ಬರೋದೈತೆ. ಅದರಲ್ಲಿ ಇದು ಮಾಡಕ್ ಆಗಲ್ಲ, ಇಷ್ಟೊಂದು ಆಗಲ್ಲ, ಇದೇನ್ ಮಾಡ್ಬೇಕಂದಾಗ ನಮ್ಮ ಯೂತ್ ಎಲ್ಲ ಸೇರಿ ಅದಕ್ಕೆ ಈ ಪ್ರಶ್ನೆ ಎತ್ತಿದಾರೆ ಸರ್. ಈಗ ಎಸ್ಟಿಮೇಟ್ ಪ್ರಕಾರ ಇದು ಒಂದೇ ಅಂತಸ್ತಿದೆನಾ ಎರಡು ಅಂತಸ್ತಿದೆ? ಸರ್ ಇದು ಎಸ್ಟಿಮೇಟ್ ಟೋಟಲ್ 50 ಲಕ್ಷ, ಒಂದ್ ಅಂತಸ್ತು ಅಂತಲ್ಲ, 2 ಅಂತಸ್ತು ಅಂತಲ್ಲ ಸರ್. ಇದು 80 ಫೀಟಿಗೆ ಆಗಿದ್ದು ಸರ್. ಕೊಟೇಶನ್ 80 ಫೀಟ್. ಇವ್ರು ಸ್ವಲ್ಪ ಉದ್ದ ಎಲ್ಲ ಜಾಸ್ತಿ ಮಾಡ್ಕೊಂಡಿದಾರೆ ಸರ್. ಇದಲ್ಲ ನಮ್ ಟ್ರಸ್ಟ್ ಅಲ್ಲ, ಇನ್ನೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ಇದು ಮಾಡ್ಕೊಂಡಿದಾರೆ ಸರ್. ಇವರು ಕೂಡ ಹಣ ಹಾಕಿದಾರೆ ಸರ್, ಹಣನು ಹಾಕಿದಾರೆ ಸರ್. ಅವ್ರ ಸಮಾಜದ ವತಿಯಿಂದ ಕೂಡ ದುಡ್ಡು ಬಂದಿದೆ ಸರ್, ಮಾಡ್ಕೋಬೇಕಂತ ಹೋಗಿದಾರೆ ಸರ್. ಈಗ ದುಡ್ಡು ಇಲ್ಲಿಗೆ ಖಾಲಿ ಆಗಿದೆ ಅಂತ ಹೇಳ್ತಾರೆ. ಇದು ಕಾಮಗಾರಿ ಕಳಪೆ ಆಗಿದೆ ಅಂತೇಳಿ ಎಲ್ಲರ ಆರೋಪ ಸರ್. ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡಿದ್ರಿ ಸರ್, ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಿರಿ ಈಗ ನೀವು. ಇಲ್ಲಿ ನೋಡ್ರಿ ಸರ್, ಆ ಪಿಲ್ಲರ್ ನೋಡ್ರಿ, ಆ ಬೀಮ್ ನೋಡ್ರಿ ಸರ್, ಆ ನೀಟಾಗಿ ಬಂದಿಲ್ಲ. ಆ ಕಡೆ ಬೀಮ್ ನೋಡ್ರಿ ಸರ್, ಅದೆಲ್ಲ ನೀಟಾಗಿ ಬಂದಿಲ್ಲ. ನಾನೀಗ ಬೇರೆ ಸಮುದಾಯ, ಬಟ್ ಸರ್ಕಾರಿ ದುಡ್ಡು ಸರ್, ದುಡ್ಡು ಸಾರ್ವಜನಿಕರ ದುಡ್ಡು ದುರುಪಯೋಗ ಆಗಬಾರ್ದು, ಅದೊಂದೇ ನನ್ನ ಪ್ರಶ್ನೆ ಸರ್, ನಮ್ಮ ಉದ್ದೇಶ ಸರ್. ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಇದ್ರ ಪರಿಶೀಲನೆ ಮಾಡಿ, ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗಳು ಇದು ಯಾಕೆ ಇಷ್ಟು ದುಡ್ಡು ಹೋಗಿದ್ದೆ, ಎದಕ್ಕೆ ಹೋಗಿದ್ದೆ, ಸ್ವಲ್ಪ ಲೆಕ್ಕಪತ್ರ ಅವ್ರು ಕೊಡ್ಬೇಕು ಸರ್. ಕಳಪೆ ಮಟ್ಟದ ಕೂಡಿದ ಕಳಪೆ ಮಟ್ಟದ ಕಾಮಗಾರಿ ಮಾಡೋದ್ರ ವಿರುದ್ಧ ಕ್ರಮ ತಗೋಬೇಕಂತ ಹೇಳಿ ತಾವು ಹೇಳ್ತಿದೀವಿ ಸರ್. ಬಿಲ್ ಆಗಿದೆ ಹಾ ಸರ್, ಇನ್ನ ಒಂದ್ ಸ್ವಲ್ಪ ಆಗ್ಬೇಕು ಸರ್, ಇನ್ನೊಂದು ಬಿಲ್ ಆಗ್ಬೇಕಾಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು HM ಹುಸೇನ್ ಬಾಷಾ ಅಂತೇಳಿ. ಯಾವ ಗ್ರಾಮದ? ನಾನು ಹೆಬ್ಬಾಳ್ ಗ್ರಾಮದನು. ಏನ್ ಸರ್, ಹೆಬ್ಬಾಳ್ ಗ್ರಾಮದ ನಾನು ಹುಸೇನ್ ಬಾಷಾ, HM ಹುಸೇನ್ ಬಾಷಾ ಅಂತ ಹೇಳಿ ಸರ್. ಶಾಸಕರು ಬಂದಿಲ್ಲ ಸರ್. ಅವರು ಸ್ಟಾರ್ಟಿಂಗ್ ಬಂದರು, ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಬಂದರು, ಅವಲಿದ್ದ ಬಂದಿಲ್ಲ ಸರ್. ಅವರು ಬಂದಿಲ್ಲ. ನಾ ಇವತ್ತು ಬೆಳಿಗ್ಗೆ ಇವರೆಲ್ಲ ಬಂದು ನನ್ನ ಹತ್ರ ಕೇಳಿದ್ರು ಸರ್. ನಾ ಸಂಪರ್ಕ ಮಾಡಿದೆ, ಅವರಿಗೆ ಸಂಪರ್ಕ ಮಾಡಿದೆ. ನಾ ಬೇರೆ ಕಡೆಗೆ ಇದೀನಿ, ನಾ ಬರ್ತೀನಿ, ಬಂದಾಗ ಎಲ್ಲರೂ ಬರ್ರಿ ಇಲ್ಲಿಗೆ, ಅದ್ರ ಬಗ್ಗೆ ಏನೈತೆ ಏನಿಲ್ಲ ನೋಡೋಣ, ಸಂಬಂಧಪಟ್ಟವ್ರಿಗೆ ನಾನು ಕಳಿಸ್ತೀನಿ, ಅದೇನೈತೆ ವಿಚಾರಣೆ ಮಾಡೋಣ ಅಂತ ಹೇಳಿದಾರೆ ಸರ್ ಅವರು. ಅಲ್ಲ ಸರ್, ಶಿವರಾಜ್ ತಂಗಡಿ ಅವರು ಬರ್ತೀವಿ ಅಂತ ಹೇಳಿದಾರೆ ಸರ್. ಬರ್ರಿ ಅಂತ ಹೇಳಿದಾರೆ ಸರ್ ಅವರು. ಇಲ್ಲ ಸರ್, ಇವತ್ತೇ ಮಾತಾಡಿದ್ದೀನಿ ಸರ್, ಇವತ್ತೇ ಭೇಟಿಯಾಗಿದ್ದಾರೆ ಸರ್. ಇವರು ಬಂದು ಇವತ್ತೇ ಮಾತಾಡಿದ್ದೀನಿ ಸರ್. ಸರ್ ಹಾ ಸರ್, ಇಲ್ಲ ನೀವು ಬರ್ರಿ, ಎಲ್ಲ ಯೂತ್ ಎಲ್ಲ ಬರ್ರಿ, ಅದೇನ್ ಸಂಬಂಧಪಟ್ಟ ಇಲಾಖೆಗೆ ಏನೈತೆ ಅದೆಲ್ಲರಿಗೂ ಅವ್ರಿಗೆ ಮಾತಾಡ್ತೀನಿ, ಅದು ಬಂದು ಪರಿಶೀಲನೆ ಮಾಡ್ತಾರ, ಅದೇನೈತೆ ನೋಡೋಣ. ಅದು ಆಮೇಲೆ ನೀವು ಬರ್ರಿ ಇಲ್ಲಿಗೆ ಅಂತ ಕರೆದಾರೆ ಸರ್, ನಮಗೆ ಕರೆದಾರೆ ಸರ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.